ರಾಜ್ಯ ಸರ್ಕಾರದ ಪ್ರಮುಖ ಕಡತಗಳು ಸೋರಿಕೆಯಾಗಿವೆ. ವಿಪಕ್ಷ ನಾಯಕರ ಕೈ ಸೇರ್ತಾ ಇದೆ ಪ್ರಮುಖ ಫೈಲ್ಗಳು. ಕಡತಗಳ ಸೋರಿಕೆಯಿಂದ ಸರ್ಕಾರಕ್ಕೆ ಮುಜುಗರ ಉಂಟಾಗ್ತಾ ಇದೆ. ವಿವಾದಕ್ಕೆ ಗುರಿಯಾಗ್ತಾ ಇರೋ ಕಾಂಗ್ರೆಸ್ ಸರ್ಕಾರ ಪದೇ ಪದೇ ವಿವಾದದಿಂದ ಸರ್ಕಾರಕ್ಕೆ ಮುಜುಗರ ಉಂಟಾಗ್ತಾ ಇದೆ. ಅಧಿಕಾರಿಗಳ ಮೇಲೇನೆ ಸರ್ಕಾರಕ್ಕೆ ಗುಮಾನಿ, ಸರ್ಕಾರಕ್ಕೆ ಅನುಮಾನ ಇದೆ. ಹೀಗಾಗಿ ಡೌಟ್ಫುಲ್ ಆಫೀಸರ್ಗಳಿಗೆ ಕೋಕ್ ನೀಡೋಕೆ ಸರ್ಕಾರ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಕೆಲವು ಅಧಿಕಾರಿಗಳಿಗೆ ಮನೆಗೆ ಕಳುಹಿಸುವುದಕ್ಕೆ ಸರ್ಕಾರ ರೆಡಿ ಆಗಿದೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ಈಗಾಗಲೇ ಅಧಿಕಾರಿಗಳ ಪಟ್ಟಿ ತಯಾರು ಮಾಡ್ತಾ ಇದೆ ಸರ್ಕಾರ. ಆಡಳಿತ ಯಂತ್ರದ ಮೇಲೆ ಹದ್ದಿನ ಕಣ್ಣಿಡಲು ಸರ್ಕಾರ ಪ್ಲಾನ್ ಮಾಡಿಕೊಂಡಿದೆ. ಮುಖ್ಯಮಂತ್ರಿ ಕಚೇರಿಯಲ್ಲಿರೋ ಆಫೀಸರ್ಗಳಿಗೂ ಕಂಟಕ ಬರಬಹುದು. ಸಚಿವರ ಕಚೇರಿಯಲ್ಲಿರೋ ಅಧಿಕಾರಿಗಳಿಗೂ ಪೀಕಲಾಟ ಶುರುವಾಗಿದೆ. ಶೀಘ್ರವೇ ರಾಜ್ಯ ಸರ್ಕಾರದಿಂದ ಅಧಿಕೃತ ಆದೇಶ ಹೊರಡಿಸುವಂತ ಸಾಧ್ಯತೆಯೂ ಕೂಡ ಇದೆ. ಸಿಎಂ ವಿರುದ್ಧ ಮೂಡಾ ಪ್ರಕರಣ, ಕಾನೂನು ಹೋರಾಟ ಅಲ್ಲದೆ ರಾಜಕೀಯ ತಿರುವು ಪಡೆದುಕೊಂಡಿದೆ ಕೇಸ್. ಸಿಎಂ ಕುರ್ಚಿಗೂ ಆಪತ್ತು ತಂದಿಟ್ಟ ಮೂಡಾ ಪ್ರಕರಣ. ಎಕ್ಸಾಕ್ಟ್ಲಿ ಹೌದು, ಮೂಡಾ ಪ್ರಕರಣವನ್ನ ಬಿಜೆಪಿ ಮತ್ತು ಜೆಡಿಎಸ್ನವರು ಯಾವ ರೀತಿಯಾಗಿ ಬಳಸಿಕೊಳ್ತಾ ಇದ್ದಾರೆ ಅನ್ನೋದನ್ನ ಗಮನಿಸ್ತಾನೆ ಇದ್ದೇವೆ. ಇದರ ಸೀಕ್ರೆಟ್ ದಾಖಲೆಗಳು ರಿವೀಲ್ ಆಗಿದ್ವು. ಹೀಗಾಗಿ ಆಡಳಿತ ಯಂತ್ರಕ್ಕೆ ಮೇಜರ್ ಸರ್ಜರಿ ಮಾಡುವುದಕ್ಕೆ ಈಗ ಸರ್ಕಾರ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ. ರಾಜ್ಯ ಸರ್ಕಾರದ ಪ್ರಮುಖ ಕಡತಗಳು ಸೋರಿಕೆ ಆಗ್ತವೆ ಅಂತ ಅಂದ್ರೆ ಅದಕ್ಕೆ ಯಾರು ಜವಾಬ್ದಾರಿ? ಹಾಗಾದ್ರೆ ಸಂಬಂಧಪಟ್ಟಂತ ಅಧಿಕಾರಿಗಳು ಜವಾಬ್ದಾರಿ ಆಗಿರ್ತಾರೆ. ಹಾಗಾಗಿನೇ ಅದರಲ್ಲೂ ಬಹಳ ಪ್ರಮುಖವಾಗಿ ಏನಾಗಬಾರ್ದಿತ್ತು ಅಂತ ಘಟನೆಗಳು ಆಗ್ತಾ ಇದಾವೆ. ಈ ಕಡತಗಳು ಸೋರಿಕೆ ಆಗ್ತಾ ಇದಾವಲ್ಲ, ಆ ಸೋರಿಕೆ ಆದಂತ ಕಡತಗಳು ವಿಪಕ್ಷ ನಾಯಕರ ಕೈ ಸೇರ್ತಾ ಇದೆ. ಇದು ಸರ್ಕಾರಕ್ಕೆ ಸಹಜವಾಗಿ ಮುಜುಗರವನ್ನ ಉಂಟು ಮಾಡ್ತಾ ಇದೆ. ಜೊತೆಗೆ ಸಹಜವಾಗಿ ಇದು ಆತಂಕದ ವಿಚಾರ ಕೂಡ. ಅಧಿಕಾರಿಗಳ ಮೇಲೇನೆ ಈಗ ಸರ್ಕಾರಕ್ಕೆ ಅನುಮಾನ ಇದೆ. ಹೀಗಾಗಿ ಡೌಟ್ಫುಲ್ ಆಫೀಸರ್ಗಳಿಗೆ ಕೋಕ್ ಕೊಡೋದಕ್ಕೆ ಸರ್ಕಾರ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತಹ ವಿಚಾರ.